तपस्वाध्याय शुश्रूषा कृष्ण पूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवण पठनमात्रेण वक्तुश्च श्रोतॄणां निखिल कलिकृतकल्मष अपनोदनपडुतरे श्रीमद्भागवते महापुराणे प्रथमस्कन्धे दशमाध्याये अद्य कथानुवादे सति किंचित् पूर्वकथानुवादः। ಕೌರವ ಸ್ತ್ರೀಯರು ತಾವು ಪುಷ್ಪ ವೃಷ್ಟಿಯನ್ನ ಪರಮಾತ್ಮನಿಗೆ ಮಾಡ್ತಾ ಸ್ತೋತ್ರವನ್ನ ಪ್ರಾರಂಭ ಮಾಡಿದ್ರು. ಆ ಸ್ತೋತ್ರದಲ್ಲಿ ಬಹಳ ವೈವಿಧ್ಯತೆ, ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಭಗವಂತನ ಬಗ್ಗೆ ಅನ್ನಿಸ್ತಾ ಇದೆ. ಒಮ್ಮೆ ಕೃಷ್ಣನ್ ನೋಡಿದ್ರೆ ಅವನ್ ದೇವರು ಅಂತ ಕೆಲವರು ಗೊತ್ತಾಗ್ಲೇ ಇಲ್ಲ ವಸ್ತುತಃ ಎಷ್ಟೋ ಜನಕ್ಕೆ. ಅದು ಪಕ್ಕದಲ್ಲೇ ನಿಂತು ಸ್ತೋತ್ರ ಮಾಡ್ತಾ ಇದ್ದಾರೆ. ಇವನ್ ಯಾರಂತ ಅಂದುಕೊಂಡಿದ್ದೀರಿ? ಪ್ರಳಯ ಮಾಡ್ತಾನಲ್ಲ, ಆ ಪ್ರಳಯ ಮಾಡೋನೆ ಇವನು ಕೃಷ್ಣ. ಇನ್ನು ಕೆಲವರು ಸ್ತ್ರೀಯರು ಹೇಳಿದ್ರು, ಸೃಷ್ಟಿ ಮಾಡೋನ್ ಯಾರಿದ್ದಾನೆ ಪ್ರಾರಂಭದಲ್ಲಿ, ಅವನೇ ಈ ಕೃಷ್ಣ. ಒಬ್ಬೊಬ್ರು ಕೂಡ ಅಷ್ಟು ಪರಿಚಯ ಮಾಡ್ತಾ ಇದ್ರು, ಕೆಲವರು ತಲೆಗೆ ಹೋಗ್ಲಿಲ್ಲ. ಏನೋ ಹೊಗಳ್ತಾ ಇದ್ದಾರೆ ಅನ್ನೋ ಭರದಲ್ಲಿ ನಿಜವಾಗಿ ವಸ್ತುಸ್ಥಿತಿನೇ ಮರ್ತು ಬಿಟ್ರು. ನಿಜವಾಗಿ ಇವ್ನು ದೇವರು ಅಂತ ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ, ಕೆಲವ್ರಿಗೆ ಗೊತ್ತಾಗ್ತಾ ಇದೆ. ಉಪದೇಶ ಕೊಟ್ರು ಕೂಡ ಎಷ್ಟು ಸಲ ಹೇಳಿದ್ರು ಇವನೇ ದೇವರು ಅಂತ ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ತರದ ಪರಿಸ್ಥಿತಿ. ಅದಕ್ಕೆ ಕೆಲವರು ಕೌರವ ಸ್ತ್ರೀಯರು ಉಪಾಯ ಮಾಡಿ ಇನ್ನೂ ಬಿಡಿಸ್ತಾ ಹೋಗ್ತಾರೆ. ನಿಜವಾಗಿ ಈ ಕೃಷ್ಣ ಯಾರು ರಥದಲ್ಲಿ ಸಾಕ್ತಾ ಇದ್ದಾನೆ, ಇವನ್ ಯಾರು ಬೇರೆ ಅಲ್ಲ, ಅದೇ ಪರಮಾತ್ಮ. ಯಾರದು ಅಂದ್ರೆ ಅನೇಕ ಅವತಾರಗಳನ್ನ ಎತ್ತದ ದೇವರು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಹೀಗೆ ಅನೇಕ ಅವತಾರಗಳನ್ನ ಎತ್ತಿದ ಆ ಪರಮಾತ್ಮನೇ ಕೃಷ್ಣನಾಗಿಯೂ ಕೂಡ ಬಂದಿದ್ದು ಅಂತ ಅನೇಕ ಅವತಾರವನ್ನ ನೆನಪಿಸಿದಾಗ ನೆನಪಾಗ್ಲಿ ಅಂತ. ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಇದ್ದವನು ಅಂದ್ರೆ ನಾವೇ ನೋಡ್ಲಿಲ್ಲ, ಯಾಕೆ ನಾವು ಪ್ರಳಯದ ಒಳಗಾಗಿದ್ದವ್ರೆ. ಇನ್ನು ಸೃಷ್ಟಿಯ ಮೊದಲಿಗೆ ಅಂದ್ರೆ ನಾವೇನು ಈ ಸೃಷ್ಟಿಯ ಮೊದಲಿಗಿದ್ದು ಎಲ್ಲಾ ನೋಡಿರ್ತೀವ? ಇಲ್ಲ, ಯಾವಾಗ್ಲೋ ನಾವು ಸೃಷ್ಟಿಗೆ ಬಂದವರು. ಹಾಗಾದ್ರೆ ಆ ಸೃಷ್ಟಿಯ ಮೊದಲಿದ್ದ ಆ ಭಗವಂತ ಜೊತೆಗೆ ಪ್ರಳಯ ಕಾಲದಲ್ಲಿ ಇದ್ದ ಭಗವಂತ, ಅವನೇ ಕೃಷ್ಣ ಅಂದ್ರೆ ಎಷ್ಟ್ ಹೇಳಿದ್ರು ಮನಸ್ಸಿಗೆ ಬರಲ್ಲ. ಅದಕ್ಕೆ ಮತ್ಸ್ಯ, ಕೂರ್ಮ, ವರಾಹ ಅಂತೆಲ್ಲ ಹೇಳಿದಾಗ ಓಹೋ, ಆ ಭಗವಂತನೇ ಕೃಷ್ಣನಾಗಿ ಬಂದಿದ್ದ ಅಂತ ಚೆನ್ನಾಗಿ ಮನಸ್ಸಿಗೆ ತಾಕ್ಲಿ ಎನ್ನೋ ಉದ್ದೇಶದಿಂದ ಹಾಗೆ ಅನೇಕ ಅವತಾರಗಳನ್ನ ಪರಮಾತ್ಮ ಯುಗ ಯುಗಗಳಲ್ಲಿ ತಾನು ಎತ್ತಿ ಬರ್ತಾನೆ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಕೌರವ ಸ್ತ್ರೀಯರು ಈಗ ಭಗವಂತ ಅವತಾರ ಮಾಡಿದ್ ಯಾಕೆ? ಒಂದೇ ಸಾಕಾಗಿತ್ತು. ಅನೇಕ ಬಾರಿ ತಾನು ಅವತಾರ ಮಾಡಿದ್ರ ಉದ್ದೇಶ ಏನು ಅಂದ್ರೆ ದುಷ್ಟ ಜನ ಸಂಹಾರ, ಕೆಟ್ಟವರ ಸಂಹಾರ ಮಾಡ್ಲಿಕ್ಕೆ ಪರಮಾತ್ಮ ಬಂದಿತ್ತು. ಅದು ನಾನಾ ರೀತಿ. ಇವಾಗೆಲ್ಲ ಗ್ರಂಥಗಳನ್ನ ವೇದವ್ಯಾಸರು ಬರೆದು ನಮಗೆ ದೊಡ್ಡ ಅನುಗ್ರಹ ಮಾಡಿದ್ರು. ನಮ್ಮ ದುಷ್ಟರು ಅಂದ್ರೆ ಯಾರು? ನಮ್ಮ ಒಳಗಡೆ ಇರೋ ಅಜ್ಞಾನದ ಅಭಿಮಾನಿ ದೇವತೆ, ವಿಪರೀತ ಜ್ಞಾನ ಬರೋ ತರ ಮಾಡೋಂತ ದೈತ್ಯರು, ಇವರೆಲ್ಲ ಸಂಹಾರ ಮಾಡ್ಬೇಕಲ್ಲ. ಅಂದ್ರೆ ನಮ್ಮಲ್ಲಿರೋ ಅಜ್ಞಾನ, ವಿಪರೀತ ಜ್ಞಾನ, ಮತ್ತೆ ಸಂಶಯ ಎಲ್ಲ ಹೋಗ್ಬೇಕು. ಇದು ಹೋಗ್ಲಿಕ್ಕೆ ಆಯಾಯ ದೈತ್ಯರ ನಿಗ್ರಹವನ್ನ ಮಾಡಬೇಕು. ಅಂಥ ದೈತ್ಯರ ನಿಗ್ರಹಕ್ಕೆ ವೇದವ್ಯಾಸರು ತಾವು ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ರು. ಹಾಗೆ ಕೃಷ್ಣ, ಹೀಗೆ ಪ್ರತಿಯೊಬ್ಬರು ಕೂಡ ಏನೇನ್ ಮಾಡಿದ್ರು ಅನ್ನೋದನ್ನ ನೆನಪಿಸುವಂತೆ ಆ ಅವತಾರದ ಹೆಸರು ಹೇಳಲ್ಲ ಈ ಮುಂದಿನ ಈ ಶ್ಲೋಕದಲ್ಲಿ, ಆದ್ರೆ ಅವತಾರ ಮಾಡಿದ ಕಾರ್ಯ ನೆನಪಿಸ್ಕೊಂತಾರೆ. ನಾವೆಲ್ಲ ಈಗ ಕೆಲವು ಜನರ ನೆನಪಿಸ್ಕೊಳ್ತೀವಿ. ಯಾಕೆ ನೆನಪಿಸ್ಕೊಳ್ತೀವಿ? ಅವ್ರು ಅದೇ ಆ ದೊಡ್ಡ ಕೆಲಸ ಮಾಡಿದ್ರಲ್ಲ ಅವರು ಆ ಕೆಲಸ ಅಂದ್ರೆ ಆ ಏನು ಅವ್ರು ಮಾಡಿದ ದೊಡ್ಡ ಒಂದು ಅಚೀವ್ಮೆಂಟ್ ಏನಿದೆಯಲ್ಲ, ಕೆಲಸ, ಆ ಅಚೀವ್ಮೆಂಟ್ ಏನ್ ಮಾಡಿರ್ತಾರಲ್ಲ ಆ ಕಾರ್ಯವನ್ನ ನೆನಪಿಸ್ಕೊಂಡು ಕೂಡಲೇ ಯಾರು ಆ ಕಿವಿಗ್ ಬಿತ್ತು ಅಂದ್ರೆ ಅದು ಇವ್ರೆ ಅಂತ ಹಾಗೆ ನೆನಪಾಗತ್ತೆ. ಹಾಗೆ ಕೃಷ್ಣ ಮಾಡಿದ ತಾನು ಅದ್ಭುತವಾದ ಕೆಲಸ, ಭಗವಂತ ಅನೇಕ ಅವತಾರಗಳನ್ನ ಎತ್ತಿ ತಾನು ಮಾಡಿದ ಅದ್ಭುತ ಕೆಲಸಗಳನ್ನ ನೆನಪಿಸ್ಕೊಂತಾರೆ. ಅವ್ನು ಮಾಡಿದ ಕೆಲಸ ನೆನಪಿಸ್ಕೊಳ್ತಾರೆ, ಅವನೇನ್ ಕೊಟ್ಟ ಅದು ನೆನಪಿಸ್ಕೊಳ್ತಿದಂಗೆ ನಮಗ್ ನೆನಪಾಗ್ಬೇಕು. ಓ, ಈ ಅವತಾರ ಅಲ್ವಾ, ಈ ಅವತಾರ ಅಲ್ವಾ ಅಂತ ನೆನಪಾಗ್ಬೇಕು. ಆ ರೀತಿ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಈಗ 26ನೆಯ ಶ್ಲೋಕ, 10ನೆಯ ಅಧ್ಯಾಯ, ಅದನ್ನ ನೋಡ್ತಾ ಇದೀವಿ. ಈಗ 26ನೇ ಶ್ಲೋಕವನ್ನ ಹೇಳ್ತೇನೆ.
ಯದಾ ಹ್ಯಧರ್ಮೇಣ ತಮೋಧಿಕಾ ನೃಪಾಃ ಜೀವಂತಿ ತತ್ರೈವ ಹಿ ಸಾತ್ವತಃ ಕಿಲ ಧರ್ಮಂ ಭಗಂ ಸತ್ಯಮೃತಂ ದಯಾಂ ಯಶೋ ಭವಾಯ ರೂಪಾಣಿ ದಧತ್ ಯುಗೆ ಯುಗೆ. ಯುಗೆ ಯುಗೆ ದಧತ್ ಅಂತ ಅಂದ್ರೆ ಪ್ರತಿ ಸಮಯ. ಯುಗ ಅಂತಂದ್ರೆ ಇಲ್ಲಿ ಆಯಾಯ ಯುಗಗಳು ನಿಜ, ಅದರ ಜೊತೆಗೆ ಪ್ರತಿ ಕಾಲಘಟ್ಟ, ಯಾವ ಕಾಲಘಟ್ಟ ಇನ್ನೇನು ಹಾಳಾಗ್ಬೇಕು ಅಷ್ಟೊತ್ತಿಗೆ ಭಗವಂತ ಬರ್ತಾನೆ. ತಾನೇ ನೇರವಾಗಿ ಬರ್ತಾನೆ, ಇಲ್ಲ ಯಾರಲ್ಲೂ ಕೂಡ ಆವೇಶಗೊಂಡು ಅಲ್ಲಿ ಕೆಲಸ ಮಾಡಿಸ್ತಾನೆ ಅವರ ಮುಖಾಂತರ. ಅಂತಂದ್ರೆ ಯದಾಹಿ ಅಧರ್ಮೇಣ ತಮಃ ಅಧಿಕಾಹ ಅಂದ್ರೆ ಈ ತಮಸ್ಸನ್ನ ಜಾಸ್ತಿ ಹೊಂದಿರೋರು ಯಾರು? ದೈತ್ಯರು, ಅಂದ್ರೆ ಅಸುರ ಸ್ವಭಾವದವರು. ನಮ್ಗೇನ್ ಯಾರು ದೈತ್ಯರೇ ಕಾಣ್ತಾ ಇಲ್ಲ ಭೂಲೋಕದಲ್ಲಿ. ಈಗ ನಾವ್ಯಾರು ನೋಡ್ತಾ ಇದೀವ ದೈತ್ಯರುಗಳನ್ನೆಲ್ಲ? ನೋಡ್ತಾ ಇಲ್ಲ. ದೈತ್ಯರು ದೇವತೆಗಳ ಇದ್ರೆ ಅಲ್ಲಿ ದೈತ್ಯರು ಇರ್ತಾರೆ ಅವರ ಜೊತೆ ಯುದ್ಧ ಮಾಡ್ಲಿಕ್ಕೆ ಅಂತ. ಸಾಕ್ಷಾತ್ತಾಗಿ ದೈತ್ಯರ ಮುಖಾನು ನಮ್ಗೇನ್ ಕಾಣೋದಿಲ್ಲ ಹಿಂದಿನ ಕಾಲದಲ್ಲಿ. ನಮ್ಗೆ ಪಿಶಾಚಗಳು ಯಾರ್ಯಾರಿಗೋ ಕೆಲವರೊಮ್ಮರಿಗೆ ಪ್ರತ್ಯಕ್ಷ ಸಿಗತ್ತೆ, ಪ್ರತ್ಯಕ್ಷವಾಗಿ ಕೆಲವರು ಕಾಣ್ತಾರೆ. ದೈತ್ಯರನ್ನ ಯಾರು ಕಂಡಿದ್ದಾರೆ? ಪಿಶಾಚವನ್ನ ನೋಡ್ಬೋದೋ ಏನೋ, ದೈತ್ಯರನ್ನ ಕಾಣೋದು ಹೇಗೆ? ದೇವತೆಗಳು ಕಣ್ಣಿಗೆ ಕಾಣ್ತಾ ಇಲ್ಲ. ಸಾಮಾನ್ಯ ಅನೇಕ ಜನರನ್ನು ತಗೊಂಡ್ರೆ ಯಾರಿಗೂ ಅನುಭವ ಬರ್ತಾ ಇಲ್ಲ. ಆದ್ರೆ ಇವ್ರು ಹೇಳ್ತಾರೆ, ನೀವು ತಮೋಧಿಕಾಹ, ನಾವೇನ್ ಹೇಳಿದ್ದು, ತಮೋಗುಣ ಜಾಸ್ತಿ ಹೊಂದಿದ ದುಷ್ಟರು ಇರ್ತಾರಲ್ಲ ಅಂಥವ್ರು, ಅವ್ರು ದೈತ್ಯರೇ ಆಗ್ಬೇಕಾಗಿಲ್ಲ. ಆ ದೈತ್ಯರು ಅಲ್ಲದೆ ಇದ್ರು ಆ ದೈತ್ಯರು ಮಾಡೋ ಕೆಲಸನೆಲ್ಲ ಮಾಡ್ತಾ ಇರ್ತಾರೆ ಇವರು. ಅಂಥವ್ರು ನಿಮ್ಮ ಕಣ್ಣಿಗೆ ಕಾಣ್ತಾ ಇರ್ತಾರೆ ಅಂತ. ಯಾರದು ಅಂದ್ರೆ ತಮೋಧಿಕಾಹ ನೃಪಾಹ ಅಂತ ಹೇಳಿದ್ರು, ಅಂದ್ರೆ ರಾಜರು. ಹಾಗಾದ್ರೆ ನಾವು ಆರಾಧನೆ ಮಾಡೋರು ರಾಜರುಗಳನ್ನ. ಆದ್ರೆ ರಾಜರುಗಳೇ ದೈತ್ಯರಾಗ್ಬಿಟ್ಟಿದ್ರೆ, ದೈತ್ಯರಾಗಿದ್ರೆ ಅಂದ್ರೆ ದೈತ್ಯರು ಮಾಡೋ ಕೆಲಸ ಎಲ್ಲ ಇವ್ರು ಮಾಡ್ತಾ ಇದ್ರೆ ಇವ್ರನ್ನ ಇನ್ನೇನಂತ ಕರಿಬೇಕು? ದೈತ್ಯರು ಅಂತಾನೆ ಕರಿಬೇಕು. ತಮೋ ಅಧಿಕಾಹ, ಅವರ ಗುಣಗಳೆಲ್ಲ ಜಾಸ್ತಿ ತಮಸ್ಸನ್ನ ಹೊಂದಿಕೊಂಡು ತಾವು ಕೆಟ್ಟ ಸ್ವಭಾವವನ್ನ ಪಡೆದಿದ್ದಾರೆ. ಅಂಥ ರಾಜರು ತಾವು ಯಾವಾಗ ಈ ಭೂಲೋಕದಲ್ಲಿದ್ದು ತಾವು ಸುಮ್ಮನೆ ಇರಲ್ಲ. ತಮ್ಮಲ್ಲೇನೋ ಕೆಟ್ಟ ಗುಣ ಇದೆ, ಕೆಟ್ಟ ಗುಣ ಇರೋ ರಾಜರು ಕೆಟ್ಟದ್ದನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ತಾವು ನೇರವಾಗಿ ಮಾಡದೇ ತಮ್ಮ ಭೃತ್ಯರ ಮುಖಾಂತರ ಇಡೀ ರಾಜ್ಯದಲ್ಲಿ ಕೆಟ್ಟದ್ದನ್ನ ತಾವು ಪಸರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ಕೂಡ ಹೇಳ್ತಾರೆ. ಏನ್ ಕೆಟ್ಟದನ್ನ ಮಾಡ್ತಾರೆ ರಾಜರುಗಳು? ಏನ್ ಕೆಟ್ಟದನ್ನ ಮಾಡ್ಬೋದು? ಯಾರಿಗೂ ಅನ್ಯಾಯ ಮಾಡೋದು ಅಂದ್ರೆ ಅವನ ಆಸ್ತಿ ಪಾಸ್ತಿ ಎಲ್ಲ ಕಸ್ದುಕೊಂಡು ತನ್ನ ಹತ್ರ ಇಟ್ಕೊಳ್ಳೋಲ್ಲ. ಅಂದ್ರೆ ನಿಜವಾಗಿ ಅನ್ಯಾಯ ಏನ್ ಮಾಡ್ತಾರೆ ರಾಜರು ಅಂದ್ರೆ ಯದಾಹಿ ಅಧರ್ಮ ನಡೀತಾ ಇದೆ ಅಂತ. ಏನ್ ಅಧರ್ಮ ನಡೆಸ್ತಾರೆ ರಾಜರುಗಳೆಲ್ಲ ಅಂದ್ರೆ ಪ್ರಾಣಿ ಹಿಂಸೆ, ಜನರಿಗೆ ಹಿಂಸೆ ಕೊಡೋದಷ್ಟೇ ಸಾಕು. ಅದು ಯಾವ ತರನಾದ್ರೂ ಹಿಂಸೆ, ಆಸ್ತಿ ಪಾಸ್ತಿ ಕಸ್ಕೊಳ್ಳೋದಷ್ಟೇ ಅಲ್ಲ, ಯಾವುದೇ ತರಹದ ಹಿಂಸೆಯಾದ್ರೂ ಕೂಡ ಅದನ್ನ ನಾವು ಈ ಪರಿಗಣನೆ ಮಾಡ್ತೀವಿ. ಏನಂತ? ಅಧರ್ಮ ಅಂತ. ಹಾಗಾದ್ರೆ ಅಧರ್ಮ ಅಂದ್ರೆ ನಿಜವಾಗಿ ಯಾವುದು ಅಂದ್ರೆ ಪ್ರಾಣಿ ಹಿಂಸೆನೆ ಅಧರ್ಮ. ಪ್ರಾಣಿಗಳು ಅಂದ್ರೆ ಬರೀ ಪಶು ಪ್ರಾಣಿಗಳಂಥವ್ರೆಲ್ಲ, ಯಾರಿಗೆ ಪ್ರಾಣ ಇದೆಯೋ ಅವರೆಲ್ಲರೂ ಕೂಡ. ಹಾಗಾದ್ರೆ ಅಧರ್ಮೇಣ, ಯಾವಾಗ ಅಧರ್ಮ ಹೆಚ್ಚಾಗಿ ರಾಜರು ತಾವು ಪ್ರಾಣಿ ಹಿಂಸೆಯನ್ನ, ಜನರಿಗೆ ಹಿಂಸೆಯನ್ನ ಕೊಡ್ತಾ ಇರ್ತಾರೋ, ಹಾಗೆ ಕೊಡ್ತಾನೆ ಅವರ ಜೀವನ ಯಾವಾಗ ಸಾಗತ್ತೋ ಆಗ ಭಗವಂತ ಬರ್ತಾನೆ. ನಮ್ಗೆಲ್ಲ ಇದು ಭಗವದ್ಗೀತೆಯಲ್ಲಿ ನಾವು ಕೇಳಿರ್ತೀವಿ ಕೃಷ್ಣನ ಮಾತನ್ನ, ಸಂಭವಾಮಿ ಯುಗೆ ಯುಗೆ ಅಂತ. ಯಾವಾಗ ಅಧರ್ಮ ಹೆಚ್ಚಾಗಿ ಧರ್ಮ ಕಡಿಮೆ ಆಗ್ತಾ ಇದೆಯೋ, ಧರ್ಮದ ಉದ್ಧಾರಕ್ಕೆ ಪರಮಾತ್ಮ ಆಯಾಯ ಕಾಲದಲ್ಲಿ ಅವತಾರ ಮಾಡ್ತೇನೆ ಅಂತ ಅವನೇ ಹೇಳುವಂತ ಮಾತಿದೆ. ಅದೇ ಮಾತನ್ನ ನೆನಪಿಸುವಂತೆ ಈ ಮಾತು ಭಾಗವತದಲ್ಲಿ ವೇದವ್ಯಾಸರು ಉಲ್ಲೇಖ ಮಾಡ್ತಾ ಇದ್ದಾರೆ. ಭಗವಂತ ಬರ್ತಾನೆ, ತತ್ರೈವ ಹಿ ಸಾತ್ವತಃ ಕಿಲ, ಎಲ್ಲಿ ಶುರುವಾಯ್ತು ಎಡ್ವಟ್ ಅಲ್ಲಿಗೆ ಬರ್ತಾನೆ, ಬೇಗ ಬಂದು ಆಗ ಪರಮಾತ್ಮ ಸಾತ್ವತಃ ಕಿಲ. ಸಾತ್ವತಃ ಅಂತಂದ್ರೆ ಹಿಂದನೂ ಕೂಡ ಬಂತು, ಸಾತ್ವತಾಂ ಪತಿಹಿ ಅಂತ ನಮಗೆ ವಿಷ್ಣು ಸಹಸ್ರನಾಮದಲ್ಲೆಲ್ಲ ನಾವು ಕೇಳ್ತಾ ಇರ್ತೀವಿ. ಸಾತ್ವತಾಂ ಪತಿಹಿ ಅಂದ್ರೆ ಯಾದವರ ಸ್ವಾಮಿ ಆ ಕೃಷ್ಣ ಬಂದಿದ್ದು ಅಂತ. ಆದ್ರೆ ಬರೀ ಕೃಷ್ಣನಾಗಷ್ಟೇ ಅಲ್ವಲ್ಲ, ಅನೇಕ ಅವತಾರಗಳನ್ನ ಎತ್ತಿ ದೇವರು ಬಂದ. ಹಾಗಾದ್ರೆ ಸಾತ್ವತಃ ಅಂದ್ರೆ ಈ ಶಬ್ದ ಏನ ಹೇಳ್ತಾ ಇದೆ ಅಂದ್ರೆ ಸಜ್ಜನರನ್ನ ಹೇಳ್ತಾ ಇದೆ ಅಂತೆ. ಅವನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ, ಈ ರೀತಿ ಸಜ್ಜನರನ್ನ ಕಾಪಾಡ್ಲಿಕ್ಕೋಸ್ಕರ ಪರಮಾತ್ಮ ಬರ್ತಾನೆ. ಅದನ್ನ ಇಲ್ಲಿ ತತ್ರೈವ ಹಿ ಸಾತ್ವತಃ, ಸಾತ್ವತ ಅಂದ್ರೆ ಸಜ್ಜನರು, ಸತ್ವಗುಣ ಹೊಂದಿರುವಂತವರಿಗೆ ಸಾತ್ವತರು ಅಂತ
ಕರೀತಾರೆ. ಅಂದ್ರೆ ತಮೋ ಗುಣ ಹೆಚ್ಚಾದವರು ರಾಜರು ಅಧರ್ಮ ನಡೆಸಿದಾಗ ಸತ್ವಗುಣದ ಸಾತ್ವತರಿಗೆ ಅಂದ್ರೆ ಸಾತ್ವಿಕರಿಗೆ ಕಷ್ಟ ಆಗ್ತಾ ಇದೆ ಅಂತ ಅರ್ಥ. ಆ ಸಂದರ್ಭದಲ್ಲಿ ಭಗವಂತ ಬರ್ತಾನೆ. ಏನು ಕಷ್ಟ ಎಲ್ಲ ಆಗ್ತಾ ಇದ್ರು ಎಲ್ಲಪ್ಪ ಭಗವಂತ ಬಂದ ಅಂದ್ರೆ ಅದಕ್ಕೆ ಹೇಳ್ತಾರೆ ಧರ್ಮಂ ಭಗಂ ಸತ್ಯಮೃತಂ ದಯಾಂ ಯಶೋ ಭವಾಯ ರೂಪಾಣಿ ದಧತ್ ಯುಗೆ ಯುಗೆ. ಆಯಾಯ ಸಂದರ್ಭದಲ್ಲಿ ಹೇಗ್ ಬೇಕಾದ್ರೂ ಬರ್ಬೋದು. ಹೇಗೆ? ಧರ್ಮದ ರೂಪದಲ್ಲಿ ಬರ್ಬೋದು, ಭಗ ಸತ್ಯ, ಋತ, ದಯೆ, ಯಶಸ್ಸು, ಈ ರೀತಿ ಅನೇಕ ಶಬ್ದಗಳನ್ನ ಇಲ್ಲಿ ಹಾಕಿದ್ರು. ಇದಕ್ಕೇನ್ ಅರ್ಥ ಅಂದ್ರೆ ಇವ್ರು ವಿವರಿಸ್ತಾರೆ. ಇದರ ತಾತ್ಪರ್ಯ ಬೇರೆ ಇದೆ, ಅದಕ್ಕೆ ಅರ್ಥ ಹೇಳ್ತಾರೆ. ಇಲ್ಲಿ ವಿಜಯಧ್ವಜ ತೀರ್ಥರು ಚೆನ್ನಾಗಿ ಈ ಶ್ಲೋಕಕ್ಕೆ ವಿವರಿಸಿದ್ದಾರೆ. ಧರ್ಮ ಅಂದ್ರೆ ನಿಜವಾಗಿ ಧರ್ಮ ಅಂದ್ರೆ ಸಾತ್ವಿಕರಾದ ದೇವತೆಗಳಿಗಾಗ್ಬೋದು, ಋಷಿಗಳಿಗಾಗ್ಬೋದು, ಮನುಷ್ಯರಿಗಾಗ್ಬೋದು, ಇವರೆಲ್ಲರಿಗೂ ಅನುಗ್ರಹ ಮಾಡ್ಲಿಕ್ಕೆ ಪರಮಾತ್ಮ ತಾನು ಅವತಾರವನ್ನ ಎತ್ತಿಕೊಂಡು ಬಂದ. ಮೊದಲಿಗೆ ಧರ್ಮ ಅವತಾರ ಆಯ್ತು ಅಂತ ನಾವೆಲ್ಲ ನೆನಪಿಸ್ಕೊಳ್ಳೋದು ವರಾಹ ಅವತಾರ, ಮತ್ಸ್ಯಾವತಾರ, ಇದನ್ನೆಲ್ಲ ಮೊದಲಿಗೆ ನೆನಪಿಸ್ಕೊಳ್ತೀವಿ. ಆ ವರಾಹ, ಮತ್ಸ್ಯ ಮೊದಲಾದ ಅವತಾರಗಳೇನಿದೆ, ಈ ಅವತಾರಕ್ಕೆ ಧರ್ಮ ಅಂತ ಕರೀತಾರಂತೆ. ಅದರಲ್ಲಿ ವಿಜಯಧ್ವಜ ತೀರ್ಥರು ಚೆನ್ನಾಗಿ ಬಿಡಿಸ್ತಾರೆ. ಏನಂದ್ರೆ ಯಾಕೆ ವರಾಹ ಅವತಾರಕ್ಕೆ ಮತ್ಸ್ಯಾವತಾರಕ್ಕೆಲ್ಲ ಯಾಕೆ ಧರ್ಮ ಅಂತ ಹೆಸರು ಅಂದ್ರೆ, ಧರ್ಮ ಅಂತ ಯಾವ್ದನ್ನ ನಾವು ಕರಿತೀವಿ, ಒಬ್ಬೊಬ್ರು ಒಂದೊಂದ್ ರೀತಿ ವಿವರಣೆ ಮಾಡೋದಿದೆ. ಮಧ್ವಾಚಾರ್ಯರು ತಾವು ವಿವರಣೆ ಮಾಡಿದ್ದಿದೆ. ಇಲ್ಲಿ ಧರ್ಮ ಅಂದ್ರೆ ಧಾರಕತ್ವ ಧರ್ಮ, ನಮ್ಮನ್ನ ಯಾವ್ದು ಧರಿಸತ್ತೋ ಉದ್ಧಾರ ಮಾಡತ್ತೋ ಅದನ್ನ ಧರ್ಮ. ನಾವು ಧರ್ಮಿಷ್ಠರಾಗಿ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ರೆ ನಮ್ಮ ಜೀವನ ಉದ್ಧಾರ ಆಗತ್ತೆ, ಉದ್ಧರಣೆ ಮಾಡತ್ತೆ ಅಂತ. ಉದ್ಧರಣೆ ಇಟ್ಕೊಳ್ತೀವಿ, ಅದು ನೀರನ್ನ ಇವಾಗ ಉದ್ಧರಣೆಯನ್ನು ಬಳಸ್ಕೊಂಡು ಸಂಧ್ಯಾವಂದನೆ ಮಾಡ್ತೀವಿ. ಉದ್ಧರಣೆ ಅಂತ ಯಾಕೆ ಕರಿತೀವಿ? ಅದಕ್ಕೆ ಆ ಒಂದು ಸೌಟಿಗೆ ಯಾಕೆ ಕರಿತೀವಿ ಅಂತಂದ್ರೆ ಅದು ನೀರನ್ನ ಉದ್ಧರಣೆ ಧರಿಸತ್ತೆ, ಉದ್ಧಾರ ಮಾಡ್ತಾ ಕೆಳಗಿದ್ದ ನೀರನ್ನ ಮೇಲಕ್ಕೆ ಎತ್ಕೊಳ್ತೀವಿ ಆ ಉದ್ಧರಣೆಯಿಂದ. ಅದಕ್ಕೆ ಉದ್ಧಾರ ಮಾಡೋದ್ರಿಂದ ಉದ್ಧರಣೆ ಅಂತ ಕರಿತೀವಿ. ಇಲ್ಲಿ ಉದ್ಧರಣ ಕರ್ಮಣ, ಇವರು ಕೂಡ ಉದ್ಧಾರ ಮಾಡಿದವ್ರೆ. ಉದ್ಧರಣೆ ಮಾಡಿದವ್ರು ಯಾರು? ಮತ್ಸ್ಯ ಅವತಾರಿ ಪರಮಾತ್ಮ ಮತ್ತೆ ವರಾಹ ಅವತಾರಿ ಪರಮಾತ್ಮ. ಕೂರ್ಮವನ್ನ ನೋಡಿದ್ರೆ ನಮಗ್ ಗೊತ್ತು, ಬೀಳ್ತಾ ಇರುವಂತಹ ಮಂದರ ಪರ್ವತವನ್ನ ಉದ್ಧಾರ ಮಾಡಿದವನು ಕೂರ್ಮ. ವರಾಹ ಅವತಾರದಲ್ಲಂತೂ ಸಮಗ್ರ ಭೂಮಿಯನ್ನ ಉದ್ಧಾರ ಮಾಡಿದವನು. ಹಾಗೆ ತಾನು ಭೂಮಿಯನ್ನ ಉದ್ಧಾರ ಮಾಡಿ ಧರಿಸಿದ್ರಿಂದ ಧರ್ಮ ಅಂತ ಅವತಾರಗಳಿಗೆ ಕರೀತಾರೆ. ಹಾಗಾದ್ರೆ ವರಾಹ ಅವತಾರ ಆಗ್ಲಿ ಮತ್ತೆ ಕೂರ್ಮಾವತಾರ ಆಗ್ಲಿ ಇದೆಲ್ಲ ಉದ್ಧಾರ ಮಾಡ್ತು. ಇದು ಭೂಮಿಯನ್ನ ಎತ್ತದ. ಅನೇಕ ಸತ್ಯವ್ರತ ರಾಜನನ್ನ ಉದ್ಧಾರ ಮಾಡ್ದ ಮತ್ಸ್ಯಾವತಾರ ರೂಪಿ ಪರಮಾತ್ಮ. ಅಲ್ಲೂ ಕೂಡ ಸಜ್ಜನರನ್ನ ಉದ್ಧಾರ ಮಾಡ್ದ. ಮುಳುಗ್ ಬಿಡ್ತಾ ಇದ್ರು ಆ ಪ್ರಳಯ ಕಾಲದ ಈ ಸಮುದ್ರದಲ್ಲಿ ದಾಟಿಸಿದ ಪರಮಾತ್ಮ. ಹಾಗಾದ್ರೆ ಎಲ್ಲಾ ಸಂದರ್ಭದಲ್ಲೂ ಆ ವರಾಹ, ಕೂರ್ಮ, ಮತ್ಸ್ಯ ಈ ಅವತಾರಗಳಲ್ಲಿ ಉದ್ಧಾರ ಮಾಡಿ ಧರಿಸಿದ್ರಿಂದ ಅವನನ್ನು ಧರ್ಮ ಅಂತ ಕರೀತಾರೆ. ಹಾಗಾದ್ರೆ ಸಜ್ಜನರಿಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದ ಧರ್ಮ ಯುಗದಲ್ಲಿ ಆಗಿದ್ದು ಅಂದ್ರೆ ಅದು ಮತ್ಸ್ಯ, ಕೂರ್ಮ, ವರಾಹ ಅಂತ ಈ ರೀತಿ ಅರ್ಥ ಅಂತ ಇದನ್ನ ಬಿಡಿಸಿದ್ರು. ಇನ್ನು ಧರ್ಮ ಆಯ್ತು. ಧರ್ಮ ಆದ್ಮೇಲೆ ಭಗ ಅಂತ ಒಂದು ಶಬ್ದ ಬಂತು. ಸಾಮಾನ್ಯವಾಗಿ ಭಗವಾನ್, ಭಗವಂತ ಅಂತ ನಾವು ಶಬ್ದವನ್ನ ಕರಿತೀವಿ. ಭಗ ಅನ್ನೋ ಶಬ್ದ ಅದನ್ನ ಯಾರನ್ನ ಹೇಳುತ್ತೆ? ಭಗ ಅನ್ನೋ ಶಬ್ದ ಅಂದ್ರೆ ನಿಜವಾಗಿ 6 ಗುಣಗಳಿದ್ರೆ ಅವನನ್ನ ಭಗವಂತ ಅಂತ ಕರೀತಾರೆ. ಅದು 6 ಗುಣ ಪೂರ್ತಿ ಆಗಿರ್ಬೇಕು, ಅವನು ನಿಜವಾದ ಭಗವಂತ. ಅದು ಯಾವ 6 ಗುಣ ಯಾವುದು? ಯಶಸ್ಸು, ಕೀರ್ತಿ, ಜ್ಞಾನ, ವಿಜ್ಞಾನ, ಹೀಗೆ ಅನೇಕ ಗುಣಗಳಿದೆ. ಇದೆಲ್ಲ ಪೂರ್ತಿಯಾಗಿ ತುಂಬಿರತ್ತೆ ಭಗವಂತನಲ್ಲಿ. ಹಾಗಾಗಿ ಅವನಿಗೆ ಭಗವಂತ ಅಂತ ಅವನನ್ನ ಕರೀತಾರೆ. ಇಂಥ ಭಗವಂತನ ಅವತಾರ ಅಂದ್ರೆ ಏನರ್ಥ? ಧರ್ಮದ ಅವತಾರ ಅಂದ್ರೆ ಕೂರ್ಮ, ಮತ್ಸ್ಯ, ವರಾಹ ಇದೆಲ್ಲ ಆಯ್ತು. ಇನ್ನ ಭಗದ ಅವತಾರ ಅಂದ್ರೆ ಏನು ಅಂದ್ರೆ ಬರೀ 6 ಗುಣ ಅಷ್ಟೇ ಅಲ್ಲ, ಅಣಿಮ, ಗರಿಮ, ಒಂದ್ ಚಿಕ್ಕದಾಗೋದು, ದೊಡ್ಡದಾಗೋದು, ಹೀಗೆ ಅಣಿಮಾದಿ ಅಷ್ಟೈಶ್ವರ್ಯಗಳು ತುಂಬಿರ್ಬೇಕು. ಅಂತ ಅಷ್ಟೈಶ್ವರ್ಯಗಳು ತುಂಬಿರೋ ಒಂದು ಪರಮಾತ್ಮನ ಅವತಾರ ಇದೆಯಂತೆ. ಅದು ಯಾವ ಅವತಾರ? ಕಪಿಲ ಮೊದಲಾದ ಅವತಾರ ಅಂತ ಬರೀತಾರೆ. ಕಪಿಲರು ಅವತಾರ ಮಾಡಿದ್ದು ಅಂದ್ರೆ ಅದೇ ಸಾಧ್ಯ. ಏನೋ ಈಗ ನಮಗೆ ಷಡ್ಗುಣಗಳೆಲ್ಲ ನಮಗ್ ಕಾಣೋದು ಬೇರೆ ಬೇರೆ ಗುಣಗಳಲ್ಲಿ ಚೆನ್ನಾಗಿ ಬೇರೆ ಬೇರೆ ಅವತಾರಗಳಲ್ಲಿ ಕಾಣಬಹುದು. ಯಶಸ್ಸು ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ಯಶಸ್ಸು, ಕೀರ್ತಿ, ಜ್ಞಾನ ಅದು ವೇದವ್ಯಾಸರ ಅವತಾರದಲ್ಲಿ, ಕಪಿಲರ ಅವತಾರದಲ್ಲೂ ಹಾಗೆ ಗಮನಿಸಿ. ಜ್ಞಾನ, ವಿಜ್ಞಾನ, ಕಪಿಲ ಪರಮಾತ್ಮನ ಸಂದೇಶ ಅದೇನು ಅಂತ ಮುಂದೆ ನಾವು ಭಾಗವತಲ್ಲಿ ವಿಸ್ತಾರವಾಗಿ ನೋಡ್ಲಿಕ್ಕಿದ್ದೇವೆ. ಅಂತೂ ಜ್ಞಾನ ಏನಿದೆ ಆ ಜ್ಞಾನ ಸಿದ್ಧಿ ಆದ್ರೆ ಸಾಕಂತೆ ಎಲ್ಲ ಅಷ್ಟ ಸಿದ್ಧಿಗಳಾಗತ್ತೆ. ಅಣಿಮ, ಗರಿಮ, ಲಘಿಮ ಇವೆಲ್ಲ ಏನು ಈ ಸಿದ್ಧಿ ಆಗಬೇಕು ಅಂದ್ರೆ ಎಲ್ಲ ಜ್ಞಾನ, ನಮ್ಮ ಶಕ್ತಿ, ಆ ತಪಶಕ್ತಿ, ಆ ಜ್ಞಾನ ಶಕ್ತಿ ಇದ್ರೆ ಇವೆಲ್ಲ ಸಿದ್ಧ ಆಗತ್ತೆ. ಅಂತ ದಿವ್ಯವಾದ ತತ್ವಜ್ಞಾನ ಕೊಡೋ ರೂಪ ಇದೆಯಲ್ಲ ಭಗವಂತಂದು, ಅದಕ್ಕೆ ಭಗ ಅಂತ. ಭಗ ಅನ್ನೋ ಗುಣ ಹೊಂದಿರುವಂತ ಭಗವಂತ ಅಂದ್ರೆ ಯಾರು ಅಂದ್ರೆ ಕಪಿಲ ಪರಮಾತ್ಮ. ಈಗ ಕಪಿಲ ಮೊದಲಾದ ಅವತಾರ
ವನ್ನ ಎತ್ತಿ ಪರಮಾತ್ಮ ಸಜ್ಜನರಿಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದ. ಅದರಿಂದ ಭಗ ಅಂದ್ರೆ ಈ ಭಾಗವತದ ಈ ಶ್ಲೋಕದಲ್ಲಿ ಕಪಿಲ ಆದಿ ಅವತಾರಗಳನ್ನು ತಗೊಳ್ಬೇಕು. ಧರ್ಮ ಅನ್ನೋದ್ರಿಂದ ವರಾಹ ಮತ್ಸ್ಯ ಕೂರ್ಮಾದಿಗಳನ್ನ ತಗೊಳ್ಬೇಕು. ಸರಿ, ಧರ್ಮ ಆಯ್ತು, ಭಗ ಆಯ್ತು, ಮುಂದಕ್ಕೆ ಸತ್ಯ ಅಂತ ಬಂತು. ಸತ್ಯ ಅನ್ನೋ ರೂಪವನ್ನ ಪರಮಾತ್ಮ ಧರಿಸ್ಕೊಂಡ್ ಬಂದ. ನಿಜವಾಗಿ ಸತ್ಯವತಿ ದೇವಿಯಲ್ಲೇನೋ ಬಂದ. ಪರಮಾತ್ಮನಿಗೂ ಸತ್ಯ ಅಂತ ಕರೀತಾರೆ. ಯಾಕೆ ಸತ್ಯವತಿ ದೇವಿಯಲ್ಲಿ ಬಂದು ಅಂದ್ರೆ ವ್ಯಕ್ತನಾದ್ರಿಂದ ವೇದವ್ಯಾಸರಿಗೆ ಸತ್ಯ ಅಂತ ಕರೀತಾರೆ. ನಿಜ, ಇಲ್ಲಿ ಸತ್ಯ ಅಂದ್ರೆ ಇಲ್ಲಿ ವ್ಯಾಖ್ಯಾನಕಾರ ಏನ್ ತಗೊಳ್ತಾರೆ ಅಂದ್ರೆ ಸತ್ಯ ಅಂದ್ರೆ ಕಲ್ಕಿ ಅವತಾರನನ್ನ ಇಲ್ಲಿ ಸ್ಮರಿಸ್ತಾರೆ. ಕಲ್ಕಿ ಅವತಾರವನ್ನ ಸ್ಮರಿಸೋ ಉದ್ದೇಶ ಇಷ್ಟು. ಈ ಕಲ್ಕಿ ಅವತಾರದಲ್ಲಿ ಏನ್ ಮಾಡ್ತಾನೆ, ಜಾಸ್ತಿ ದುಷ್ಟರಾಗೋಯ್ತು, ಇನ್ನೇನು ಸಾಧ್ಯ ಇಲ್ಲ, ಎಲ್ಲಾ ದುಷ್ಟರನ್ನ ಸದೆ ಬಡಿದು ತಾನು ಸಂಹಾರ ಮಾಡ್ಕೊಂಡು ಕಲ್ಕಿ ಅವತಾರದಲ್ಲಿ ಬರ್ತಾನೆ. ತಮೋ ಗುಣ ಉಳಿಲೇಬಾರ್ದು ಜಗತ್ನಲ್ಲಿ, ಸತ್ವ ಗುಣ ಪ್ರಚುರ ಆಗ್ಬೇಕು, ಬೆಳಿಬೇಕು ಪೂರ್ತಿ. ಎಲ್ಲಾ ಕಡೆ ಇರೋ ತಮೋ ಗುಣವನ್ನ ನಾಶ ಮಾಡ್ತಾ ಪರಮಾತ್ಮ ಎಲ್ಲಾ ಕಡೆ ಸತ್ವ ಗುಣ ಪ್ರಾಚುರ್ಯವನ್ನ ಅದನ್ನ ಬೆಳೆಸ್ತಾ ಪರಮಾತ್ಮ ಬರ್ತಾನೆ. ಆ ಸತ್ವ ಗುಣ ಪ್ರಚುರಪಡಿಸಿ ಎಲ್ಲರಿಗೂ ಆನಂದ ಕೊಡ್ತಾನಲ್ಲ, ಅದಕ್ಕೋಸ್ಕರ ಅವನಿಗೆ ಸತ್ಯ ಅಂತ ಕರೀತಾರೆ. ಸತ್ ಅಂದ್ರೆ ಸತ್ವಗುಣ. ಆ ಸತ್ವಗುಣವನ್ನ ಕೊಡೋ ಮುಖಾಂತರ ಯಾತಿ ನಮಗೆಲ್ಲ ಕೊಡ್ತಾನೆ. ಏನು ಆನಂದ ಕೊಡ್ತಾನೆ, ದೇವತೆಗಳಿಗೆಲ್ಲ ಸಂತೋಷ ಆಗತ್ತೆ. ಅಬ್ಬಾ, ಇವ್ರ ಕಾಲ ಇಲ್ಲಿಗಾರು ಮುಗೀತಲ್ಲ, ಎಷ್ಟು ದುಷ್ಟತನ ಮಾಡ್ಲಿಕ್ಕಿದ್ದಾರೆ ಅಂತ ಕೊನೆಗೆ ಕಲ್ಕಿ ಅವತಾರವನ್ನ ಎತ್ತಿ ಪರಮಾತ್ಮ ತಾನು ಅನುಗ್ರಹ ಮಾಡ್ತಾನೆ. ಈ ದೃಷ್ಟಿಯಲ್ಲಿ ಸತ್ಯ ಅಂದ್ರೆ ಕಲ್ಕಿ ಮೊದಲಾದ ಅವತಾರವನ್ನ ಇಲ್ಲಿ ತಗೊಂಡ್ರು. ಇನ್ನು ಮುಂದೆ ಋತ ಅನ್ನೋ ಶಬ್ದವನ್ನ ಬಳಸ್ತಾರೆ. ಈ ಋತ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಒಳ್ಳೆಯ ಜ್ಞಾನವನ್ನ ಹೊಂದಿದ್ರೆ ಅವನನ್ನು ಋತ ಅಂತ ಕರೀತಾರೆ. ಒಳ್ಳೆಯ ಜ್ಞಾನವನ್ನ ಪಡೆದಿದ್ದು. ಋತಂಚ ಸತ್ಯಂಚ ಅಭಿದಾತ್ ಅಂತ ನಾವು ಸಂಧ್ಯಾ ವಂದನೆಯಲ್ಲಿ ಒಂದು ಮಂತ್ರ ಹೇಳ್ತಾ ಇರ್ತೀವಿ. ಋತ ಅಂದ್ರೆ ಸತ್ಯ. ಹಾಗಾದಲ್ಲಿ ಋತ ಅಂದ್ರೆ ಯಾರು? ನಾವು ಹೀಗೆ ಚಿಂತಿಸ್ಬೋದು. ಇಲ್ಲಿ ಹೇಳಿದ್ದಾರೆ, ಜ್ಞಾನವನ್ನ ಪೂರ್ತಿ ಧಾರೆ ಎರೆದ ರೂಪ ಅದು ಯಾವುದು? ಇದೇ ವೇದವ್ಯಾಸರ ರೂಪ. ಅಂತ ವೇದವ್ಯಾಸರ ರೂಪಕ್ಕೆ ಋತ ಅಂತ ಕರೀತಾರೆ. ಈಗ ಹಯಗ್ರೀವ ರೂಪಿ ಪರಮಾತ್ಮನು ಅಷ್ಟೇ. ಹಯಗ್ರೀವವ ಅವನು ಎಲ್ಲಾ ವಿದ್ಯೆಗಳಿಗೂ ಕೂಡ ಮೂಲ ಸ್ರೋತಸ್ಸೋನು. ಅಂತ ಹಯಗ್ರೀವ ರೂಪಿ ಪರಮಾತ್ಮ, ವೇದವ್ಯಾಸರು, ಇವರೆಲ್ಲ ಇಲ್ಲಿ ಋತ ಅನ್ನೋ ಶಬ್ದದಿಂದ ಕರೀತಾರೆ. ಅಂತೂ ಈ ರೀತಿ ಯುಗಗಳಲ್ಲಿ ಬಂದ ಪರಮಾತ್ಮ. ಯಾಕೆ ಬಂದ ಅಂದ್ರೆ ಭವಾಯ, ಜನರಿಗೋಸ್ಕರ, ಈ ಸಂಸಾರಕ್ಕೋಸ್ಕರ ಬಂದ ಅಂತ. ಸಂಸಾರಕ್ಕೆ ಬರೋದಂದ್ರೆ ಸಂಸಾರದಲ್ಲಿರೋ ಜನರಿಗೋಸ್ಕರ ಪರಮಾತ್ಮ ಬಂದ. ಅದು ಕೂಡ ಎಂಥವರಿಗೆ? ಯಾರು ಪರಮಾತ್ಮನ ಪಾದ ಕಮಲಗಳಲ್ಲಿ ಬೀಳ್ತಾರೋ, ಪಾದ ಕಮಲಗಳನ್ನೇ ನಂಬಿಕೊಂಡು ಬದುಕ್ತಾರೋ ಅಂಥವರ ಅಭಿವೃದ್ಧಿಗೋಸ್ಕರ ಪರಮಾತ್ಮ ಇಷ್ಟೆಲ್ಲ ಧರ್ಮ ಮತ್ತೆ ಋತ ಭಗ ಹೀಗೆ ಅನೇಕ ಅವತಾರಗಳನ್ನ ಎತ್ತಿ ಪರಮಾತ್ಮ ತಾನು ಬಂದು ಸ್ಥಾಪನೆ ಮಾಡ್ದ. ಅಷ್ಟೇ ಯಾಕೆ, ಕೃಷ್ಣ ಬಂದಿದನಲ್ಲ, ಅದೆಲ್ಲ ಬಿಡಿ. ಅಂಥ ದೇವರು ಯಾವ ಅವತಾರಗಳನ್ನ ಹಿಂದಕ್ಕೆ ಎತ್ಕೊಂಡು ಬಂದಿದ್ದಾನೆ ಅಂತ ಅವತಾರಗಳನ್ನ ನೆನಪಿಸ್ಕೊಂತ ಈಗ ರಥದಲ್ಲಿ ಸಾಕ್ತಾ ಇರೋ ಕೃಷ್ಣ ಇದಾನಲ್ಲ, ಆ ಕೃಷ್ಣ ಏನು ಅಂತ ತಿಳ್ಕೊಂಡಿದ್ದೀರಿ? ಆ ಕೃಷ್ಣ ಈಗ ಅಧರ್ಮವನ್ನ ಎಲ್ಲಾ ಕಡೆ ಹಂಚ್ತಾ ಇರೋ ಜರಾಸಂಧ, ಆ ಜರಾಸಂಧನ ನಿಗ್ರಹ ಮಾಡ್ಲಿಕ್ಕೆ ಹೀಗೆ ಹಲವರು ನಿಗ್ರಹಿತರಾಗಬೇಕು, ಹಲವರನ್ನ ನಿಗ್ರಹ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ತಾನು ಬಂದು ಯುಧಿಷ್ಠಿರಾದಿಗಳಿಗೆ, ಒಳ್ಳೆಯವರಿಗೆ, ದೇವತೆಗಳ ಅವತಾರರಾದ ಯುಧಿಷ್ಠಿರಾದಿಗಳಿಗೆ ಅನುಗ್ರಹ ಮಾಡ್ತಾ ಅಂತಹ ದುಷ್ಟರ ನಿಗ್ರಹವನ್ನ ಮಾಡ್ತಾ ಆ ಪರಮಾತ್ಮ ಅನೇಕ ಅವತಾರಗಳನ್ನ ಎತ್ತಿದವನು ಇಂದಿನ ದಿವಸ ತಾನು ಕೃಷ್ಣನಾಗಿ ಅವತಾರ ಎತ್ತಿ ಇಲ್ಲಿ ಓಡಾಡ್ತಾ ಇದ್ದಾನೆ, ರಥದಲ್ಲಿ ಸಾಕ್ತಾ ಇದ್ದಾನೆ ಅಂತ ಗಮನಿಸಿ. ಒಂದು ರಥೋತ್ಸವ ದೇವರದ್ದು ನಡೀತಾ ಇದೆ ಅಂದ್ರೆ ಅಲ್ಲಿ ನಿಂತಿರೋರಿಗೆ ನಾವು ಮಾತುಗಳನ್ನ ಆಡ್ತಾ ಇರ್ತೀವಿ, ಏನೇನೋ ಪಾರಾಯಣ ಕೆಲವರು ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಈ ತರ ದಿವ್ಯ ಚಿಂತನೆ, ಶಾಸ್ತ್ರಾರ್ಥದ ಚಿಂತನೆಯನ್ನ ಮಾಡೋದು ಅಂದ್ರೆ ತುಂಬಾ ಅದ್ಭುತ. ಕೌರವ ಸ್ತ್ರೀಯರು ಸುಮ್ನೆ ಮೇಲಕ್ ಹೋಗಿ ಬರೀ ಕೃಷ್ಣನ್ ನೋಡ್ತಾ ಮುಳುಗ್ಲಿಲ್ಲ. ಮೇಲಕ್ ಹೋಗಿ ಸುಮ್ಮನೆ ಅವರು ಆ ಪುಷ್ಪವನ್ನ ಹಾಕ್ತಾ ಇರ್ಲಿಲ್ಲ ಭಗವಂತನ ತಲೆ ಮೇಲೆ. ಒಳಗಡೆ ಪೂರ್ತಿ ಅನುಸಂಧಾನ, ಸ್ತೋತ್ರ ಬರ್ತಾ ಇದೆ ನಿರಂತರ ಬಾಯಿಂದ. ಅಷ್ಟು ಒಳಗಡೆ ಇತ್ತು. ಒಳಗಡೆ ಇದ್ದದ್ದೆಲ್ಲ ಇನ್ನೇನೋ ವ್ಯಕ್ತಪಡಿಸ್ತಾ ಇಲ್ಲ. ಪರಸ್ಪರ ಆ ಕೃಷ್ಣ ಇಂಥವನು, ಇವನ್ ಹೀಗೆ ಅಂತ ಇಡೀ ಶಾಸ್ತ್ರಾರ್ಥವನ್ನೇ, ಸಮಗ್ರ ಸಾರವನ್ನೇ ನಮಗೆ ಕೌರವ ಸ್ತ್ರೀಯರು ಈ ಸ್ತೋತ್ರವನ್ನ ಮಾಡ್ತಾ ತಾವು ಮುಂದುವರೆಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಹೀಗೆ ಕೃಷ್ಣಾವತಾರವನ್ನ ವರ್ಣಿಸ್ತಾ ಇದ್ದಾಗ ಇಲ್ಲೊಂದು ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಒಂದು ಉಲ್ಲೇಖ ಮಾಡ್ತಾರೆ. ಏನಂದ್ರೆ, ಅಗುಣೋಪಿ ಪರೋ ದೇವೋ ಹ್ಯನುಗೃಹಾತಿ ಸಾತ್ವಿಕಾನ್ ದೇವಾಂಸ್ತು ಮಾನವಾನ್ ಮಧ್ಯಾನ್ ಉಪೇಶ್ಯ ಕ್ಲೇಶ್ಯತೆ ಸುರಾನ್ ಇತಿ ಬ್ರಹ್ಮ ದರ್ಶನೆ ಅಂತ ಒಂದು ಗ್ರಂಥದ ಉಲ್ಲೇಖ ಮಾಡ್ತಾ ಬ್ರಹ್ಮ ವೈವರ್ತ ಪುರಾಣದ ಒಂದು ಮಾತನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಇದೆಲ್ಲ ಪುರಾಣಗಳ ಮಾತನ್ನ ಆಗಾಗ ಆಚಾರ್ಯರು ಯಾಕೆ ಉಲ್ಲೇಖಿಸ್ತಾರೆ? ಅದರೊಂದು ಕಾರಣ ಇದೆ. ಏನಂದ್ರೆ, ದೇವರು ಬಂದು ಎಲ್ರಿಗೂ ಒಂದೇ ನ್ಯಾಯ ಇಲ್ಲ. ಅನುಗೃಹಾತಿ, ಕೆಲವರಿಗೆ ಅನುಗ್ರಹ, ಯಾರಿಗೆ? ಸಾತ್ವಿಕರಿಗೆ ಅನುಗ್ರಹ. ಇನ್ನು ದೇವತೆಗಳಿಗೂ ಅನುಗ್ರಹ. ಯಾರು ಸಾತ್ವಿಕರು ಅಂದ್ರೆ ಅವ್ರ ಪ್ರಕಾರ ದೇವತೆಗಳೇ,
ಇಲ್ಲಿ ಉಲ್ಲೇಖ ಮಾಡ್ತಾರೆ. ನಾವು ಮನುಷ್ಯರು ಸತ್ವಗುಣ ಹೊಂದಿದೀವಿ ನಾವು ಅನ್ಕೊಳ್ತೀವಿ, ಸ್ವಲ್ಪ ರಾಜಸರ ತರ ಆಡ್ತಾ ಇರ್ತೀವಿ ಯಾವಾಗ್ಲೂ. ಇನ್ನು ತಾಮಸ ಗುಣವನ್ನು ಕೂಡ ಹೊಂದಿರ್ತೀವಿ. ಪರಿಪೂರ್ಣ ಸಾತ್ವಿಕತೆ ಅಂದ್ರೆ ಅದು ಋಷಿಗಳಿಗೆ ಮತ್ತೆ ದೇವತೆಗಳಿಗೆ, ಅಂತವ್ರಿಗೆ ಅನುಗ್ರಹ ಮಾಡ್ಲಿಕ್ಕೆ. ಆದ್ರೆ ನಮಗೂ ಅನುಗ್ರಹ ಮಾಡ್ತಾ ಇರೋದು ದೊಡ್ಡ ದಯೆ ಆ ಪರಮಾತ್ಮಂದು. ಅದಕ್ಕೆ ದಯಾಮ್ ಅಂತ ಆ ಶ್ಲೋಕದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ, ದಯಾ. ಇನ್ನು ಮಧ್ಯಾನುಪೇಕ್ಷ, ಮಾನವರು ಮಧ್ಯಮರು, ಸ್ವಲ್ಪ ಉಪೇಕ್ಷಾ ಭಾವನೆ ಮಾಡ್ಬಿಡ್ತಂತೆ ದೇವರು. ಪಾದ ಕಮಲಗಳಿಗೆ ಬಿದ್ದು ಅವನು ಒಳ್ಳೆ ರೀತಿ ಭಜನೆ ಮಾಡ್ತಾ ಇದ್ರೆ ಅವನಿಗೆ ಒಳ್ಳೆಯ ಅನುಗ್ರಹ. ಇಲ್ಲ ಅಂದ್ರೆ ಉಪೇಕ್ಷೆ. ಅಸುರರಿಗೆ ಏನ್ ಕತೆ, ಕ್ಲೇಶ್ಯತೆ, ಅವರಿಗೆ ಕಷ್ಟ ಬರೋ ತರ ಮಾಡ್ತಾನೆ. ಅಂದ್ರೆ ಒಳ್ಳೆಯವರಿಗೆ ಉತ್ತಮರಿಗೆ ಉತ್ತಮ ಗತಿ, ಮಧ್ಯಮ ವರ್ಗದವರಿಗೆ ಮನುಷ್ಯರಿಗೆ ಮಧ್ಯಮದ ರೀತಿಯಲ್ಲಿ ವರ್ತನೆ. ಚೆನ್ನಾಗಿ ಆರಾಧನೆ ಮಾಡ್ದಾಗ ಫಲ, ಇಲ್ಲ ಅಂದ್ರೆ ಸುಮ್ನೆ ಮೌನವಾಗಿದ್ ಬಿಡ್ತಾನೆ, ಉಪೇಕ್ಷೆ, ಏನು ನೋಡ್ಲಿಕ್ಕೆ ಹೋಗಲ್ಲ. ಇನ್ನು ಕ್ಲೇಶ್ಯತೆ ಸುರನ್, ದೈತ್ಯರಿಗೆ ಮಾತ್ರ ಅಸುರರಿಗೆ ಮಾತ್ರ ಅವನು ಕಷ್ಟವನ್ನ ಕೊಟ್ಟೆ ಕೊಡ್ತಾನೆ. ಹೀಗೆ ಹೇಳಿ ಭಗವಂತನಿಗೆ ಸಾತ್ವತ ಅಂತ ಯಾಕೆ ಹೆಸರು ಅಂತ ಒಂದು ಮುಂದೆ ಬ್ರಹ್ಮವೈವರ್ತ ಪುರಾಣದ ಮಾತನ್ನು ಉಲ್ಲೇಖ ಮಾಡ್ತಾರೆ. ಯಾಕೆ ದೇವರಿಗೆ ಸಾತ್ವತ ಅಂತ ಕರೀತಾರೆ ಅಂದ್ರೆ, ಸಾತ್ವಿಕರ ಮೇಲೆ ಪ್ರೀತಿ ಜಾಸ್ತಿ ಅವನಿಗೆ, ಅದಕ್ಕೋಸ್ಕರ ಸಾತ್ವತ ಅಂತ ದೇವರಿಗೆ ಹೆಸರು. ಇದೊಂದು ಅಪರೂಪದ ಅರ್ಥವನ್ನ ನಮಗೆ ಮಧ್ವಾಚಾರ್ಯರು ತಾವು ಕೊಟ್ರು. ಇನ್ನು ಮುಂದೆ ಈ ಭಾಗವತದ ತಾತ್ಪರ್ಯದಲ್ಲೇ ಮುಂದಕ್ಕೆ ತಂತ್ರ ಭಾಗವತ ಅಂತ ಒಂದು ಗ್ರಂಥ ಇದೆ. ಅದು ನಾವು ಕೇಳಿರೋ ಸಾಮಾನ್ಯ ಈ ಭಾಗವತ. ಇನ್ನೊಂದು ತಂತ್ರ ಭಾಗವತ ಅಂತ ಗ್ರಂಥ. ಆ ತಂತ್ರ ಭಾಗವತ ಅನ್ನುವ ವೇದವ್ಯಾಸ ಪ್ರಣೀತ ಗ್ರಂಥ ಏನಿದೆ ಅದರಲ್ಲಿ ಅರ್ಥವನ್ನ ಬೆಳೆಸಿದ್ದಾರೆ. ಅದಕ್ಕನುಗುಣವಾಗಿ ಮಧ್ವಾಚಾರ್ಯರು ಇಲ್ಲಿ ಏನ್ ಹೇಳಿದ್ದಾರೆ ಅದನ್ನೇ ನಮಗೆ ವ್ಯಾಖ್ಯಾನಕಾರರು ಬಿಡಿಸಿದ್ದು. ಅಲ್ಲೇನ್ ಹೇಳ್ತಾರೆ, ಧಾರಕತ್ವಾತ್ ಧರ್ಮ ರೂಪ. ಧರ್ಮ ಅಂತ ಯಾಕೆ ಪರಮಾತ್ಮನಿಗೆ ಹೆಸರು? ಧಾರಕ, ಎಲ್ಲದನ್ನು ಧಾರಣೆ ಮಾಡ್ತಾನೆ. ಐಶ್ವರ್ಯಾದೇರ್ ಭಗೋಕ್ಯಸು, ಭಗ ಅಂತ ಯಾಕೆ ಕರೀತಾರೆ? ಐಶ್ವರ್ಯ, ಕೀರ್ತಿ, ಅದು ಇದು ಪೂರ್ತಿ ಇದೆ, ಅದರಿಂದ ಅವನಿಗೆ ಭಗ ಅಂತ ಕರೀತಾರೆ. ಇನ್ನು ಮುಂದೆ ಸತ್ಯಂ ಆನಂದ ರೂಪತ್ವಾತ್, ಅವನು ಬೇರೆಯವ್ರಿಗೆ ಆನಂದ ಕೊಟ್ಟು ತಾನು ಆನಂದ ರೂಪಿಯಾಗಿದ್ದಾನೆ, ಅದಕ್ಕೆ ಅವನಿಗೆ ಸತ್ಯ. ಋತ ಅಂತ ಯಾಕೆ ಕರೀತಾರೆ? ಜ್ಞಾನ ಸ್ವರೂಪತಃ. ಯಶೋಹಿ ಅಲಂ ಪ್ರಸಿದ್ಧತ್ವಾತ್, ಅವನು ಬಹಳ ಕೀರ್ತಿವಂತ, ಯಾಕೆ ಅಷ್ಟು ಪ್ರಸಿದ್ಧ. ಪರಮಾತ್ಮನನ್ನ ನೆನಪಿಸ್ಕೊಳ್ಳದೆ ಇರೋರು ಯಾರು ಕೂಡ ಇಲ್ಲ. ದಯಾಹಿ ಕರುಣಾಕರಃ, ದಯಾ ಯಾಕೆಂದ್ರೆ ಕಾರುಣ್ಯ ಮೂರ್ತಿ ಆ ಪರಮಾತ್ಮ ಅಂತ ಹೇಳಿ ಒಂದೊಂದು ಶಬ್ದಗಳಿಗೂ ಕೂಡ ಯಾಕೆ ಪರಮಾತ್ಮ ಅಂತ ಹೆಸರು ಅಂತ ಕರೀತಾರೆ. ಯಾಕಂದ್ರೆ ಧರ್ಮ ಅಂತ ನಾವು ಮಾಡೋ ಧರ್ಮಾಚರಣೆ, ದೇವರ ಪೂಜೆ, ಅದು ಇದು ಅಲ್ಲ. ಧರ್ಮ ಅನ್ನೋ ಶಬ್ದಕ್ಕೆ ದೇವರು ಅಂತ ಅರ್ಥ. ದಯೆ ಅನ್ನೋ ಶಬ್ದಕ್ಕೆ ಕಾರುಣ್ಯ, ನಾವ್ ಯಾರ್ದೋ ಮೇಲೆ ಕೃಪೆ ತೋರಿಸ್ತೀವಿ, ಓ ಪಾಪ ಒಳ್ಳೇದಾಗ್ಲಿ ಇವ್ರಿಗೆ ಅಂತ, ಆ ಕಾರುಣ್ಯಕ್ಕೆ ದಯೆ ಅಂತ ಕರೆಯೋದು ಪ್ರಸಿದ್ಧ. ಆದ್ರೆ ಇಲ್ಲಿ ದಯೆ ಅಂದ್ರೆ ಭಗವಂತನಿಗೆ ದಯೆ ಅನ್ನೋ ಶಬ್ದ ಹಾಕ್ತಾರೆ. ದಯಾ ಅಂದ್ರೆ ಯಾರು? ಆ ಪರಮಾತ್ಮನೇ. ಯಾಕೆ? ಇಡೀ ಮೈಯೆಲ್ಲ ಕಾರುಣ್ಯ ಆ ಪರಮಾತ್ಮನಿಗೆ, ಅದನ್ನ ಕರುಣಾಕರನಾದ ಆ ಪರಮಾತ್ಮನಿಗೆ ದಯೆ ಅಂತಾನೆ ಹೆಸರು. ಯಶಃ, ಅವನಿಗೆ ಕೀರ್ತಿ ಅಂತಾನೆ ಹೆಸರಂತೆ. ಯಾಕೆ? ಕೀರ್ತಿ ಅವಂತರ ಯಾರ್ದು ಇಲ್ಲ, ಅಷ್ಟು ಕೀರ್ತಿ. ಕೀರ್ತಿಯ ಒಳಗಡೆನೂ ಅವನೇ ಇದ್ದಾನೆ, ಹೊರಗಡೆನೂ ಇದ್ದಾನೆ, ಅಷ್ಟು ಪ್ರಸಿದ್ಧ. ಆದ್ರಿಂದ ಅವನನ್ನೇ ಯಶಃ ಅಂತ ಕರೀತಾರೆ. ಆನಂದ ಆದ್ರಿಂದ ಅವನನ್ನೇ ಸತ್ಯ, ಜ್ಞಾನ ಆದ್ರಿಂದ ಅವನನ್ನೇ ಋತ ಅಂತ. ಹೀಗೆ ಗಂಭೀರವಾದ ಈ ಶಬ್ದಗಳನ್ನ ಆಚಾರ್ಯರು ತಂತ್ರ ಭಾಗವತದ ಮಾತನ್ನ ಉಲ್ಲೇಖ ಮಾಡಿ ತಾವು ಉತ್ತರ ಕೊಟ್ಟಿದ್ದಾರೆ. ಹೀಗೆ ಪರಮಾತ್ಮ ಅನೇಕ ಅವತಾರಗಳನ್ನ ಎತ್ತಿ ತಾನು ಪ್ರತಿ ಬಾರಿಯೂ ಕೂಡ ಜನರಿಗೆ, ಸಾತ್ವಿಕರಿಗೆ ಅನುಗ್ರಹವನ್ನ ಮಾಡ್ತಾ ಇರ್ತಾನೆ ಅಂತ ಇಷ್ಟು ವಿಷಯವನ್ನ ಇಲ್ಲಿ ಬಿಡಿಸಿದ್ದಾರೆ. ಇನ್ನು ತುಂಬಾ ಅರ್ಥಗಳನ್ನ ಈ ಶ್ಲೋಕಕ್ಕೆ ಟಿಪ್ಪಣಿಕಾರರು ಬಿಡಿಸ್ತಾರೆ. ಅಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಹೀಗೆ ಅವತಾರಗಳನ್ನ ಅಂದ್ರೆ ಈ ಮತ್ಸ್ಯ ಕೂರ್ಮ ಅವತಾರಗಳೆಲ್ಲ ಅದು ನಿಜವಾಗಿ ಯಶಸ್ಸು. ಅಂದ್ರೆ ಎಲ್ಲಾ ಶಬ್ದದಿಂದ ಎಲ್ಲಾ ಅವತಾರ ತಗೊಳ್ಬಹುದು ಅಂತ. ಧರ್ಮ ಅನ್ನೋದ್ರಿಂದ ಯಾವ ಅವತಾರದಲ್ಲಿ ಭಗವಂತ ಧರ್ಮ ಸ್ಥಾಪನೆ ಮಾಡ್ಲಿಲ್ಲ, ಎಲ್ಲಾಗಳನ್ನೂ ಉದ್ಧಾರ ಮಾಡಿದ್ದೆ. ಸಜ್ಜನರ ಉದ್ಧಾರ ಮಾಡ್ದ, ದುರ್ಜನನ ಕೆಳಕ್ ಹಾಕ್ದ, ಅಧಪಾತ ಹೊಂದುವಂತೆ. ಅಂತೂ ಎಲ್ಲಾ ಶಬ್ದಗಳು ಎಲ್ಲಾ ಭಗವಂತನ ಅವತಾರವನ್ನು ಕೂಡ ಹೇಳ್ಬಹುದು ಅಂತ ಸುಂದರವಾದ ವಿವರಣೆಯನ್ನು ಕೂಡ ಅವರದರಲ್ಲಿ ನೋಡ್ಬಹುದು. ಹೀಗೆ ಹೇಳ್ತಾ ಮುಂದಕ್ಕೆ ಮೂಲ ರೂಪ, ಪರಮಾತ್ಮನ ಮೂಲ ರೂಪ ಏನಿದೆ ಆ ಮೂಲ ರೂಪ ಸ್ತೋತ್ರವನ್ನ ಮಾಡ್ತಾ ಆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ನೇರವಾಗಿ ಕೃಷ್ಣನಲ್ಲ, ಮೂಲ ರೂಪಕ್ಕೆ ಹೋಗ್ಬಿಡ್ತಾರೆ. ಈಗ ಆ ಮೂಲ ರೂಪವನ್ನ ಸ್ತೋತ್ರ ಮಾಡ್ತಾ, ಅದ್ ಯಾರು ಬೇರೆ ಅಲ್ಲ, ಮೂಲ ರೂಪಿ ಪರಮಾತ್ಮ, ಅದು ಈ ಕೃಷ್ಣನೇ ಅಂತ ಸ್ತೋತ್ರವನ್ನ ಒಂದು 5 ಪದ್ಯಗಳನ್ನ ಮುಂದೆ ಹೇಳ್ತಾ ವಿಸ್ತಾರವಾಗಿ ವರ್ಣನೆಯನ್ನ ಮಾಡ್ತಾರೆ. ಆ ಒಂದು ಶ್ಲೋಕವನ್ನ ಹೇಳಿ ಇಂದಿನ ಈ ಪಾಠದ ಮುಕ್ತಾಯವನ್ನ ಮಾಡ್ತೇನೆ. 77ನೆಯ ಶ್ಲೋಕ ಬಹಳ ಚೆನ್ನಾಗಿದೆ. ಆ ಕೌರವ ಸ್ತ್ರೀಯರು ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಆ ಶ್ಲೋಕ ಹೇಳ್ಕೊಳ್ಲಿಕ್ಕೂ ಅಷ್ಟು ಚಂದ ಇದೆ. 27ನೆಯ ಶ್ಲೋಕ. ಅಹೋ ಅಲಂ ಶ್ಲಾಘ್ಯತಮಂ ಯದೋಃ ಕುಲಂ ತ್ವಹೋ ಅಲಂ ಪುಣ್ಯತಮಂ ಮಧೋರ್ವನಂ.
ಯದೇಷು ಪುಂಸಾಂ ವೃಷಭಃ ಪ್ರಿಯಶ್ರವಾಃ ಸ್ವಜನ್ಮನಾ ಚಂಕ್ರಮಣೇನ ಚಾಂಚತಿ. ಇದರ ವಿವರಣೆಯನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ ಗುರು. ಆಚಾರ್ಯರಿಗೆ ಧನ್ಯವಾದಗಳು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ.